ಬಿಜೆಪಿಯಲ್ಲಿ ಕಣ್ಮರೆ ಅಥವಾ ಕಾಣೆಯಾಗಿದ್ದಾರೆ ಆರ್ ಅಶೋಕ್. ವಿಪಕ್ಷ ನಾಯಕ ಸ್ಥಾನದಿಂದ ಕಿಕ್ ಔಟ್ ಖಚಿತ. ಬಿಜೆಪಿಯಲ್ಲಿ ಕಣ್ಮರೆಯಾಗಿದ್ದಾರ ಆರ್ ಅಶೋಕ್. ಕಾಣೆಯಾದ್ರೂ ಆರ್ ಅಶೋಕ್ ಕಾಣಿಸ್ತಾ ಇಲ್ಲ. ವಿಪಕ್ಷ ನಾಯಕ ಸ್ಥಾನದಿಂದ ಕಿಕ್ ಔಟ್ ಖಚಿತ. ಯಾವುದೇ ಘಳಿಗೆ ಯಾವುದೇ ಕ್ಷಣ ಪಕ್ಷದ ಚಟುವಟಿಕೆಗಳಿಂದಲೇ ಆರ್ ಅಶೋಕ ಸಂಪೂರ್ಣ ದೂರ. ದೆಹಲಿಯಿಂದ ಬಂದ ಬಳಿಕ ಪಕ್ಷದಿಂದ ಅಂತರ ಕಾಯ್ದುಕೊಂಡ ಅಶೋಕ ಜೂನ್ 28ರಂದು ರಾಜ್ಯ ಬಿಜೆಪಿ ವತಿಯಿಂದ ನಡೆದಿದ್ದ 2 ಸಭೆಗಳು, ಜಾತಿ ಗಣತಿ ಸಂಬಂಧ ನಡೆದಿದ್ದ ಸಂವಾದಕ್ಕೂ ಗೈರು. ಅವತ್ತೇ ಬಿಜೆಪಿ ಕಚೇರಿಯಲ್ಲಿ ನಡೆದಿದ್ದ ಸುದ್ದಿಗೋಷ್ಠಿಗೂ ಗೈರು. ಇವತ್ತು ವಿಧಾನಸೌಧದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ಆಯಿತು. ಆ ಪ್ರತಿಭಟನೆಯಲ್ಲಿ ಎಲ್ಲಾದ್ರೂ ಕಾಣಿಸಿಕೊಳ್ತಾರ ಅಂತ ಹುಡುಕೋದಕ್ಕೆ ಶುರು ಮಾಡಿದ್ರೆ ಅಶೋಕ ಸಾಹೇಬ್ರಿಲ್ಲ. ಬಿಜೆಪಿ ಆಯೋಜಿಸುತ್ತಿರುವಂತಹ ಹೋರಾಟಗಳಿಂದ ದೂರ ಉಳಿದ ಆರ್ ಅಶೋಕ್ ಒಂದಷ್ಟು ದಿನ ಮದುವೆನೂ ಬೇಡ, ಮುಂಜಿನೂ ಬೇಡ, ನಾಮಕರಣನೂ ಬೇಡ, ರಾಜಕೀಯದ ಯಾವುದೇ ಆಕ್ಟಿವಿಟೀಸು ಸ್ವಲ್ಪ ಮಟ್ಟಿಗೆ ನನಗೆ ಬೇಡ ಅನ್ನೋ ನಿರ್ಧಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ ಅವರು ಬಂದಂಗೆ ಕಾಣ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಮೊನ್ನೆ ದಿನ ದೆಹಲಿಗೆ ಭೇಟಿ ಕೊಟ್ಟಿದ್ರು. ಹೈಕಮಾಂಡ್ ನಾಯಕರೇ ಬಾಪ್ಪ ನಿಮ್ ಜೊತೆ ಸ್ವಲ್ಪ ಮಾತಾಡೋದಿದೆ ಅಂತೇಳಿ ಒಂದು ಆಹ್ವಾನ ಕೊಡ್ತಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಅರ್ಧ ಉತ್ಸಾಹ ಅರ್ಧ ನಿರುತ್ಸಾಹ ಎರಡನ್ನೂ ಆವರಿಸ್ಕೊಂಡಿರೋ ಮುಖವನ್ನ ಇಟ್ಕೊಂಡು ಸೀದಾ ಡೆಲ್ಲಿಗೆ ಹೋದ್ರು. ಕರೆದವರು ಬಾಗಿಲು ತೆರೆದ್ರ? ಇಲ್ಲ, ಕರೆದವರೇ ಬಾಗಿಲು ತೆರೀಲಿಲ್ಲ. ಏನು ಮಾಡೋದು ದಿಕ್ಕು ತೋಚ್ತಾ ಇಲ್ಲ. ಕಟ್ಟ ಕಡೆಯದಾಗಿ ಕುಮಾರಸ್ವಾಮಿಯ ನಿವಾಸಕ್ಕೆ ಹೋಗಿ ಕೂತ್ಕೊಂಡು ಮಾತಾಡ್ಕೊಂಡು ಬಂದ್ರು. ನನ್ನ ಬುಡ ಅಲ್ಲಾಡೋದಕ್ಕೆ ಕಾರಣ ಕುಮಾರಸ್ವಾಮಿ ಅನ್ನೋ ಸತ್ಯನೂ ಮರ್ತಂಗಿತ್ತು. ಸೊ ಕುಮಾರಸ್ವಾಮಿ ಅವರ ಜೊತೆ ಒಂದಷ್ಟು ಮಾತನಾಡಿದ್ರು. ಅದಾದ ನಂತರ ಏನಾಯ್ತೋ, ಯಾರು ಏನು ಹೇಳಿದ್ರೋ ಗೊತ್ತಿಲ್ಲ. ದೆಹಲಿಯಿಂದ ಬರುವಾಗ ಹೋಗುವಾಗ ಇದ್ದ ಉತ್ಸಾಹ ಬರುವಾಗ ಆತಂಕಕ್ಕೆ ಕನ್ವರ್ಟ್ ಆಗಿತ್ತು. ಉತ್ಸಾಹ ಕಾಣ್ತಿರ್ಲಿಲ್ಲ, ಬರೀ ಆತಂಕಗಳೇ ಇತ್ತು. ಹೈಕಮಾಂಡ್ ನಾಯಕರಿಗೆ ವಿಪಕ್ಷ ನಾಯಕನ ಮೇಲೆ ಭರವಸೆಗಳು ಹೋಗಿದೆ. ವಿಪಕ್ಷ ಸ್ಥಾನವನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸುವಂತಹ ಶಕ್ತಿಯನ್ನ ಆರ್ ಅಶೋಕ್ ಅವರು ಕಳೆದುಕೊಂಡಿದ್ದಾರೆ. ಆಡಳಿತಾರೂಢ ಪಕ್ಷವನ್ನ ಕಟ್ಟಿ ಹಾಕೋದ್ರಲ್ಲಿ ಸಂಪೂರ್ಣ ಸೋತಿದ್ದಾರೆ ಆರ್ ಅಶೋಕ್. ಒಬ್ಬ ವಿಪಕ್ಷ ಸ್ಥಾನದ ವ್ಯಕ್ತಿತ್ವಕ್ಕೆ ಇರಬಹುದಾದ ಅರ್ಹತೆ ಮತ್ತು ಯೋಗ್ಯತೆ ಮತ್ತು ಸ್ಥೈರ್ಯ ಮತ್ತು ಧೈರ್ಯ ಎಲ್ಲವನ್ನೂ ಕಳೆದುಕೊಂಡು ಶೂನ್ಯ ಕ್ವಾಲಿಟಿಗೆ ಇಳಿದಿದ್ದಾರೆ ಆರ್ ಅಶೋಕ್ ಅನ್ನೋದು ಕೇಂದ್ರ ಬಿಜೆಪಿ ಬಂಗಲೆಯಲ್ಲಿ ಚರ್ಚೆಯಾದ ವಿಚಾರ. ನಾವು ಹೇಳ್ತಾ ಇರೋದಲ್ಲ ಇದು. ಸೊ ಹಾಗಾಗಿ ಹೈಕಮಾಂಡ್ ನಾಯಕರ ಸೆಳೆತವನ್ನು ಕಳ್ಕೊಂಡಂತಹ ಆರ್ ಅಶೋಕ್ ಅವರು ಆ ಸ್ಥಾನದಿಂದ ಕೆಳಗಿಳಿಯೋ ಸಾಧ್ಯತೆಗಳಿದ್ದಾವೆ. ಸೊ ಯಾವುದೇ ಕ್ಷಣ ಯಾವುದೇ ಘಳಿಗೆ ಆ ತರಹದೊಂದು ಘೋಷಣೆ ಬರಬಹುದು. ಅದಕ್ಕೆ ಪುಷ್ಟಿ ಕೊಡುವಂತೆ ಈಗಿನ ಸುದ್ದಿ ಏನಂತ ಹೇಳಿದ್ರೆ, ಬಿಜೆಪಿಯ ಅಧಿಕೃತ ಕಾರ್ಯಕ್ರಮಗಳಲ್ಲೇ ಕಾಣಿಸ್ಕೋತಾ ಇಲ್ಲ ಆರ್ ಅಶೋಕ್ ಅವರು. ಅಧಿಕೃತ ಕಾರ್ಯಕ್ರಮಗಳಲ್ಲಿ ಕೆಲ ಕಾರ್ಯಕ್ರಮಗಳಿಗೆ ಕರೆಯದೆ ಬರ್ತಾ ಇದ್ರು ಆರ್ ಅಶೋಕ್ ಅವರು ಬಿಜೆಪಿ ಕಾರ್ಯಕ್ರಮಕ್ಕೆ. ಅಲ್ಲಿನ ಸ್ಥಳೀಯ ಏನು ಜಿಲ್ಲಾ ಮಟ್ಟದ ನಾಯಕರು ಕೆಲವೊಮ್ಮೆ ಕರೆಯದೆ ಏನಾದರೂ ಮರ್ತಿದ್ರು ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾ ಇದ್ರು. ನನ್ನ ಪಕ್ಷ, ನಾನೊಬ್ಬ ವಿಪಕ್ಷ ನಾಯಕ ಅನ್ನೋ ಪರಿಜ್ಞಾನದಿಂದ. ಆದರೆ ಇತ್ತೀಚೆಗೆ ಅಧಿಕೃತ ಕಾರ್ಯಕ್ರಮ ಆಹ್ವಾನ ಇದ್ರೂ ಕೂಡ ಹೋಗ್ತಾ ಇಲ್ಲ ದೆಹಲಿಯಿಂದ ಬಂದ ನಂತರ. ಸೊ ವಿಧಾನಸೌಧದಲ್ಲಿ ಪ್ರತಿಭಟನಾ ಕಾರ್ಯಕ್ರಮ ಇತ್ತು, ಅದರಲ್ಲೂ ಇಲ್ಲ. ಅದಾದ ನಂತರ ಒಂದು ಸಭೆ ಇತ್ತು. ಬಿಜೆಪಿ ವತಿಯಿಂದ ನಡೆದಿದ್ದಂಥ 2 ಸಭೆಗಳು, ಅರ್ಥಾತ್ ನಿನ್ನೆ ಅಲ್ಲ ಮೊನ್ನೆ. ಜಾತಿ ಗಣತಿಯ ಸಂಬಂಧ, ಯಾವ ಜಾತಿ ಗಣತಿ, ಯಾವ ಒಂದು ಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ಳಬಹುದಾದಂತಹ ವಿಚಾರಗಳಿತ್ತು ಜಾತಿ ಗಣತಿ ಎನ್ನುವಂತಹ ಸಬ್ಜೆಕ್ಟ್, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಸಭೆಗೂ ಕೂಡ ಆರ್ ಅಶೋಕ್ ಅವರು ಹೋಗೋದಿಲ್ಲ ಅನ್ನೋದಾದ್ರೆ, ಅಶೋಕ್ ಅವರಿಗೆ ಒಂದು ನಿರ್ಧಾರ ಆಗಿದೆ ಅಥವಾ ಒಂದು ಅವರಿಗೆ ಖಾತ್ರಿಯಾಗಿದೆ, ನಾನು ಉಳಿಯುವವನು ಅಲ್ಲ, ನಾನು ಯಾವುದೇ ಕ್ಷಣ ಕೆಳಗಿಳಿಯುವವನು ಅನ್ನೋದು. ಇದು ಖಂಡಿತ ನಾವು ಹೇಳ್ತಾ ಇಲ್ಲ. ಬಹುಪಾಲು ಜನ, ಸಾಕಷ್ಟು ಜನ ಇದೇ ಮಾತನ್ನು ಹೇಳ್ತಾ ಇರುವಂತಹದ್ದು. ಪಕ್ಷದ ಚಟುವಟಿಕೆಗಳಿಂದಲೂ ದೂರ, ಕುಟುಂಬದ ಜೊತೆ ಒಂದಷ್ಟು ದಿವಸ ದೂರ ಉಳಿದು ಕುಟುಂಬದ ಜೊತೆ ಇರೋಣ, ಪಕ್ಷದ ಕಾರ್ಯಚಟುವಟಿಕೆಗಳು ಬೇಡ. ಕಾರಣ ಸ್ಪಿರಿಟ್ ಬೇಕಲ್ಲ. ಮುಂದುವರಿಯುವೆ ಎನ್ನುವಂಥ ಭರವಸೆ ಇದ್ದಿದ್ರೆ ಬಹುಶಃ ಕನೆಕ್ಟ್ ಆಗ್ತಾ ಇದ್ರು. ಮುಂದುವರಿಯುವ ಯಾವ ವಿಶ್ವಾಸವೂ ಉಳಿದಿಲ್ಲ ಅಲ್ಲಿ. ಲವಲೇಶದಷ್ಟು ಕೂಡ ಅವರಿಗೆ ಭರವಸೆ ಇಲ್ಲ. ಯಾವುದೇ ಕ್ಷಣ ಕೆಳಗಿಳಿಯೋ ಸಾಧ್ಯತೆ. ಘೋಷಣೆ ಒಂದು ಬಾಕಿ. ಸೊ ಕಾದು ನೋಡೋಣ ಈ ವಿಪ್ಲವ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.